ಆಚೆ ಕಡೆಯಿಂದ ಶೋನ ನೋಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಯಾರು ಪರವಾಗಿದ್ದಾರೆ, ಯಾರ ವಿರುದ್ಧವಾಗಿದ್ದಾರೆ, ಯಾರು ತುಂಬ ಪಾಪ್ಯುಲರ್ ಕಂಟೆಂಡರ್, ಯಾರನ್ನ ಕಂಡ್ರೆ ಜನಗಳಿಗೆ ಆಗಲ್ಲ ಅನ್ನೋದನ್ನು ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಮನೆ ಒಳಗಡೆ ಹೋಗಿ ಅದೇ ಯಾರು ಪಾಪ್ಯುಲರ್ ಕಂಟೆಸ್ಟೆಂಟ್ ಇದ್ದಾರೆ, ಯಾರು ಜನರ ಪ್ರೀತಿ ಯಾರ ಕಡೆಗಿದೆ ಅವ್ರ ಜೊತೆ ಹೋಗಿ ಕೂತ್ಕೊಳ್ಳೋದು, ಅವ್ರು ಹೇಳಿದ ಜೋಕ್ಗಳಿಗೆಲ್ಲ ನಗೋದು, ಆ ಹೀರೋಗೆ ಒಂಥರ ಸಪೋರ್ಟಿವ್ ರೋಲ್ ಪ್ಲೇ ಮಾಡೋದು. ಹಿಂದೆಲ್ಲ ರಾಜ್ಕುಮಾರ್ ನರಸಿಂಹರಾಜು ಇರ್ತಾಯಿದ್ರಲ್ಲ, ಆ ರೀತಿ ಕಾಂಬಿನೇಷನಲ್ಲಿ ಹೀರೋಗೆ ಆವಾಗವಾಗ ಒಂದು ಬುದ್ಧಿ ಮಾತು ಹೇಳೋದು. ಹೀರೋಗೆ ಯಾರು ಒಪೋನೆಂಟ್ ಇದ್ದಾರೆ ಆ ಮನೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರ ವಿರುದ್ಧ ಜನ ಇದ್ದಾರೆ, ಯಾರನ್ನ ಕಂಡ್ರಾಗಲ್ಲ ಅವ್ರನ್ನ ಸುಮ್ಮನೆ ಎದುರು ಹಾಕ್ಕೊಳ್ಳೋದು, ಸಂಬಂಧ ಪಡೆದೇ ಇದ್ರೂ ಅವ್ರನ್ನ ಮೈ ಮೇಲೆ ಹಾಕ್ಕೊಂಡು ಅವ್ರನ್ನ ಅನ್ನೆಸೆಸರಿಯಾಗಿ ಟಾರ್ಗೆಟ್ ಮಾಡೋದು, ಸೆಡೆ ತೆವಲು ಅಂತ ಪದಗಳು ಉಪಯೋಗಿಸ್ಕೊಂಡು ಒಳ್ಳೆ ಬಾಡಿ ಬಿಲ್ಡರ್ ರೀತಿ ಬಿಲ್ಡಪ್ ಕೊಟ್ಕೊಂಡು ಮನೆಯೆಲ್ಲ ಓಡಾಡೋದು. ಇಷ್ಟೇ ತಾನೇ ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡ್ತಾ ಇರೋದು. ಗೊತ್ತಾಗಿಲ್ವಾ? ಅದೇ ಬುಜ್ಜಿ ಪೋರ್ಷ ಬಜ್ಜಿ ಮುಂದೆ, ಹಾಂ ಅಷ್ಟೆ ಅಷ್ಟೆ, ಇನ್ಯಾರೋ ಅಲ್ಲ.